ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ದೋಸೆನ ಮಾಡಾಕತ್ತೀನಿ. ಹೊರಗೆ ಕುಕಿಂಗ್ ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿದ್ನಿ, ಅದ್ರ ನೀರು ಹಾಸೋದೊಂದೈತಿ. ಹಾಗಾಗಿ ಹೊರಗೆ ಕುಕಿಂಗ್ ಪ್ಲ್ಯಾನ್ ಮತ್ತೆ ಕ್ಯಾನ್ಸಲ್ ಆತ. ಬ್ಯಾಸ್ಗಿ ಟೈಮಲ್ಲಿ ನಾವು ಒಳಗೇನು ಅಡುಗೆ ಮಾಡ್ತೇವಿಲ್ಲ, ಭಾಳ ಕಷ್ಟ ನಮ್ಗೆ ಒಳಗೆ ಅಡುಗೆ ಮಾಡಕ್ಕೆ. ದೋಸೆ ಹಿಂಗೆ ಬರಾಕತ್ತ ನೋಡಿ. ತಿನ್ಬೇಕಿಲ್ಲಪ್ಪ ಇನ್ನೊಂದು. ಇಲ್ಲೊಂಚೂರ ಬೆಣ್ಣೆ ಐತಿ, ಇದು ಬೆಣ್ಣಿನೂ ಹಿಂಗೆ ಕಾಸ್ಕೊಂಡ್ಬಿಡ್ತೀನಿ. ಪಲ್ಯ ಮಾಡಿ ಪಲ್ಯ ಐತಿ ಮಾಡ್ಕೋಬೇಕ. ಪಲ್ಯ ಮಾಡಕ್ಕೆ ಇಲ್ಲೆಲ್ಲನೂ ರೆಡಿ ಮಾಡಿರ್ತೀನಿ. ಸಣ್ಣ ಚಮಚ ತಗೊಂಡೆ ನೋಡ್ರಿ, ನಾನು ಮೂರು ಚಮಚ ಹಾಕಕತ್ತೀನಿ. ಸಣ್ಣ ಭಾಳ ಐತಿದೆ ಹಂಗಾಗಿ. ನಾವು ಎಣ್ಣೆರ ಹಾಕೋಬೋದ, ಇಲ್ಲಾಂದ್ರೆ ತುಪ್ಪನಾರ ಹಾಕೋಬೋದ. ನಾನು ಎಣ್ಣೆನ ಹಾಕಕತ್ತೀನಿ, ತುಪ್ಪಾಟಿ ಏನು ಹಾಕಕತ್ತಿಲ್ಲ. ಹೊರಗೆಲ್ಲ ಕುಕಿಂಗ್ ಮಾಡಿದ್ನ ಮಸ್ತ್ ಆಗ್ತಿತ್ತ, ವಿಡಿಯೋನು ಮಸ್ತ್ ಬರ್ತಿತ್ತು. ಹೊರಗಾದ್ರೆ ಒಲಿ ಹೊತ್ತಿಸಿ ಮತ್ತು ಗಾಳಿ ಜಾಸ್ತಿ ಇರ್ತೈತಿ, ಜಲ್ದಿ ಹಂಚ್ ಕಾಯಂಗಿಲ್ಲ. ಹಾಗಾಗಿ ಬ್ಯಾಡ್ ಅಂತೇಳಿ ಕ್ಯಾನ್ಸಲ್ ಮಾಡಿದ್ವಿ. ಇವತ್ತಿನ ನಿಮ್ಗೆ ಇಷ್ಟ ಆಗ್ತದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾವು ಇವನ್ನ ಎಷ್ಟು ಸಣ್ಣ ಉರಿಯಲ್ಲೇ ಬೇಯಿಸ್ತೇವಿಲ್ಲ ಅಷ್ಟು ಫುಲ್ ಕಲರ್ ಮಸ್ತ್ ಬರ್ತಾವೆ. ಈಗ ಮಸಾಲೆ ದೋಸೆ ಕಲರ್ ಹೆಂಗೆ ಬರ್ತಾವಲ್ಲ, ಸೇಮ್ ಅದೇ ಥರ ಬರ್ತಾವೆ. ನಾವು ಉರಿನ ಜಾಸ್ತಿ ಇಟ್ಟಿವಿ ಅಂದ್ರೆ ಯಾಕಂದ್ರೆ ಅದು ಫುಲ್ ಕಲರ್ ಬರಂಗಿಲ್ಲ ಅಷ್ಟೇ. ನಾನು ಮತ್ತೆ ನಾಷ್ಟ ಮಾಡೋ ಮೀನು ಸಿಗ್ತೇನೆ. ನಿನ್ನೆ ಏನು ಬನ್ನಿಲ್ಲ, ನಾನು ಬಂದ್ಕೊಳ್ಳಿ ಎಲ್ಲನೂ ಹಂಗೆ ಇಟ್ಟೇನಿ. ಈಗ ಬರ್ರಿ ಹೆಂಗೆ ತಿಳ್ಕೊಂಬಂದ್ರೆ ನನಗೆ ಗೊತ್ತಿಲ್ಲ ಅವಸರದಾಗ. ಇದು ಎಲ್ಲ ಇದ್ರೊಳಗನ್ನ ಇಟ್ಕೊಂಡು ಹೋಗಿದ್ನಿ. ಈ ಲಿಕ್ಕೇರು ಮತ್ತು ಬಿಂದಿ, ಲಿಪ್ಸ್ಟಿಕ್, ಬ್ಯಾಂಗಲ್ಸ್ ಮತ್ತು ಇವು ಕಾಟನ್ ಸೀರೆ ಕೂಡ ಬರ್ತಾವೆ. ಯಾವನಾದರೂ ಹಾಕೊಂಡ್ರೆ ಆತಂತೇಳಿ ಇದನ್ನು ಹಾಕೊಳಕನ ಆಗಲಿಲ್ಲ ನನಗೆ. ಇದರಿಂದ ಹಾಕೊಂಡು ಇದನ್ನು ಹಾಕ್ಕೊಂಡಿದ್ದೆ. ಅವ ಎಲ್ಲ ವಿಡಿಯೋ ನೀವು ನೋಡಿರ್ತೀರಿ. ಇದು ಭಾಳ ಚಂದ ಕಾಣಿಸ್ತೈತಿ ಕಾಟನ್ ಸೀರೆ ಒಳಗೆ. ಕಾಣಿಸ್ತೈತಿಲ್ಲ ಇದು? ಹೌದಿಲ್ಲಪ್ಪ. ಈಗ ಇವನು ಎಲ್ಲನೂ ತೆಗೆದ ಹೊಂದಿಸಿಡ್ಬೇಕಾದ್ರೆ ಅಷ್ಟು ಬ್ಯಾಸ್ರ ಆಗಿಬಿಡ್ತೈತಿ. ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೇನಲ್ಲ, ಅವು ಯಾವ ಪ್ಲ್ಯಾನ್ ಪ್ರಕಾರ ನಡೆಯಂಗೇನೆ ಇಲ್ಲ. ಇದು ಬೆಲ್ಟ್ ಇದನ್ನು ಹಾಕೋಲ್ಲೇ ಇಲ್ಲ ನಾನು ಒಂದು ಸಲನೂ. ಮತ್ತು ಇದು ಹೇರ್ ಸ್ಟೈಲ್ ಮಾಡಿರ್ತೇವಲ್ಲ, ಅದಕ್ಕೆ ಹಾಕೋಬೇಕಂತ ಇದನ್ನೂ ಓದಿದ್ನಿ, ಅದನ್ನೂ ಹಾಕೋಲಿಲ್ಲ. ಇದನ್ನೂ ಓದಿದ್ನಿ. ಹಾಗಾಗಿ ನಾನು ಯಾವಾಗಲೂ ಪ್ಲ್ಯಾನ್ ಮಾಡ್ಕೊಂಡು ಹೋಗಂಗಿಲ್ಲ. ಇದು ಇದು ಸಣ್ಣದೈತಿ, ಅದು ಇನ್ನೊಂದು ದೊಡ್ಡದೈತಿ. ಸಣ್ಣ ಹಾಕೊಂಡ್ರೆ ಏನು ಬೆಂದಿ ಹಚ್ಕೊಂಡೇ ಇಲ್ಲ, ನಾನು ಪ್ಲೇನ್ ಹಚ್ಕೊಂಡೇನಿ. ನಾವು ಪ್ಲೇನ್ ಹಚ್ಕೊಂಡ್ರೂ ಅವು ಕಾಣಿಸ್ತಾವ. ಇದ್ರದ್ದೇನು ಟ್ಯಾಬ್ಲೆಟ್, ಇದು ಎದರ್ದಂತ ಗೊತ್ತಿಲ್ಲ ನನಗೂ. ಇದು ವೆನೈಟಿ ಬ್ಯಾಗ್ನಾಗ ಎಲ್ಲ ಹೋದಾಗ ಕುಂಕುಮ ಹಚ್ಚಿ ಜಂಪರ್ ಕೊಟ್ಟಿದ್ರಲ್ಲ, ಇದು ಹಂಗಾದ್ರೂ ಕೂಡ ಬಂದಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿರ್ತೈತೆ ನೋಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಮ್ಮ ಲಕ್ಷ್ಮಿಗೆ ಯಾವಾಗ ಹೊಸ ಲಂಗ ತೊಗೊಂಡಿದ್ದಾಳೆ, ಇನ್ನೂ ಹಾಕಬೇಡ ಅಂತ ಹೇಳೀನಿ.
ನಾನು ಒಂದೇ ತಂದಿದ್ದು ಒಂದೇ ಒಯ್ತೀನಿ, ಉಳಿದಿದ್ದಿಲ್ಲೇ ಇರಲಿ ಅಂಥೇಳಿ ಯಾಕೆ ಮತ್ತೊಂದು ಎಕ್ಸ್ಟ್ರಾ ಲಂಗ ಹಾಕ್ಯಾಳ. ಇದನ್ನು ಹಾಕೋಬೇಕಂತ ಹೋದ್ನಿ, ಅದನ್ನೂ ಹಾಕೊಳಕ್ಕಾಗಲಿಲ್ಲ ನನಗೆ, ಇದನ್ನೂ ಹಾಕೊಳಕ್ಕಾಗಲಿಲ್ಲ ನನಗೆ. ಅವನ್ನೇ ಹಂಗೆ ಬಂತದ. ಇವು ನೈಟಿ ಮಸ್ತ್ ಅದ. ಇವು ಡ್ರೆಸ್ ಓದಿದ್ನಲ್ಲ, ಡ್ರೆಸ್ ಹಾಕೊಳಕ್ಕಾಗಲಿಲ್ಲ. ಇದನ್ನ ಜಾಸ್ತಿ ಟೈಮ್ ಏನು ಉಟ್ಕೊಂಡಿರ್ತಿಲ್ಲ ಸೀರೆನ. ಇದು ಕಲರ್ ಮಸ್ತ್ ಐತಿ. ಇದು ತೊಳೆ ಹಾಕ್ಬೇಕು, ಯಾಕಂದ್ರೆ ಅರಿಶಿನ ಶಾಸ್ತ್ರ ಮಾಡುವಾಗ ಉಟ್ಕೊಂಡಿದ್ದು. ಇದು ಓಡ್ನಿ, ಅದನ್ನೂ ಹಾಕ್ಕೊಂಡಿಲ್ಲ. ಪ್ಯಾಂಟ್ ಅಲ್ಲಿದೆ ಬಂತ, ಇಲ್ಲಿದೆ ಏನೋ ಗೊತ್ತಿಲ್ಲ. ನೈಟಿ ಇವೆಲ್ಲ ಮಿಕ್ಸ್ ಮಾಡಿಬಿಟ್ಟೆ ನಾನು. ಇದನ್ನು ತೊಳೆದು ಹಾಕ್ಬೇಕು. ಇದು ಗೃಹ ಪ್ರವೇಶದ ದಿನ ಉಟ್ಕೊಂಡಿರೋದು. ಶಾಂಪೂ ಹಾಕಿನ ತೊಳಿಬೇಕಾ. ಇದನ್ನು ಜಾಸ್ತಿ ಟೈಮ್ ಉಟ್ಕೊಂಡಿಲ್ಲ. ಇವನು ಇಂಥವನ್ನ ಡ್ರೈ ಕ್ಲೀನಿಂಗ್ ಮಾಡ್ಬೇಕಾ. ಡ್ರೈ ಕ್ಲೀನಿಂಗ್ ಅಂದ್ರೆ ನನಗೆ ಕರೆನ ಗೊತ್ತಾನೆ ಇಲ್ಲ ನೋಡ್ರಿ, ಹೆಂಗೆ ಮಾಡ್ತಾರ ಹಂಗುಲ್ ಅಂಥೇಳಿ. ಹೆಂಗೆ ಮಾಡ್ತಾರಂತ ಸಿಟಿಯಾಗಿನವ್ರು ಎಲ್ಲರೂ ಡ್ರೈ ಕ್ಲೀನಿಂಗ್ ಮಾಡಿಸಿರ್ತೀರಿ ಈ ಥರದ ಕಾಟನ್ ಸೀರೆನ. ಅವನ ಹೆಂಗಂತ ಹೇಳ್ರಿ ನನಗೆ. ಇಲ್ಲಿ ನಮ್ಮಲ್ಲಿ ಡ್ರೈ ಕ್ಲೀನಿಂಗ್ ಬಹುಶಃ ಗೊತ್ತಿಲ್ಲ ಅಂತ ಅನ್ಕೋದು. ಇಲ್ಲಿ ಹಳ್ಳಿಗಳು ಅಕ್ಕವಲ್ಲ, ಹಾಗಾಗಿ ಮಾಡ್ಸಂಗಿಲ್ಲೇನೋ, ಅಥವಾ ನನಗೆ ಗೊತ್ತಿಲ್ಲ. ಒಂದ್ಸಲ ನಾನು ಮತ್ತು ನಮ್ಮ ಮನೆಯವರು ಏನೋ ಚಾಲೆಂಜ್ ಕಟ್ಟಿದ್ವಿ, ಡ್ರೈ ಕ್ಲೀನಿಂಗ್ ಅಂತಂದ್ರೆ ಹೆಂಗೆ ಮಾಡ್ತಾರ, ಹಂಗೆ ಮಾಡ್ತಾರ, ಹಿಂಗೆ ಮಾಡ್ತಾರ ಅಂತ ಹೇಳಿ. ನಾನಲ್ಲಿ ಅವ್ರೇ ಹಂಗಲ್ಲ ಹಂಗೆ ಮಾಡ್ತಾರ ಅಂತ ಅವ್ರಂದ್ರೆ ಅದು ಕೇಳಿದ್ವಿ, ಆದ್ರೆ ಅದಕ್ಕೇನು ಸರಿಯಾದ ಉತ್ತರನೂ ಸಿಗಲಿಲ್ಲ ನಮಗೆ. ಜಾಸ್ತಿ ಟೈಮ್ ಯಾವನೋ ವೇಟ್ ಮಾಡೀನಿ. ಈ ಸಲ ಅರ್ಬಿ ಜಾಸ್ತಿನೂ ಓದಿದ್ನಿ ನಾನು, ಯಾಕಂದ್ರೆ ಎಂದು ಬರ್ತೇನೆ ಅನ್ನೋದು ಪ್ಲ್ಯಾನಿಂಗ್ ಇರಲಿಲ್ಲ ನನಗೆ. ನಾನು ಅಲ್ಲಿ ಹೋದಿಂದನೇ ಗೊತ್ತಾದ ನನಗೆ, ನಾನು ಇಂಥ ದಿನನೇ ಹೋಗ್ಬೇಕಲ್ಲ ಅಂತೇಳಿ. ಇಲ್ಲಿ ಹೋಗುವಾಗ ಯಾವ ಪ್ಲ್ಯಾನಿಂಗೂ ಇರಲಿಲ್ಲ. ಇದು ನಾನು ಬೆಂಗಳೂರು ಹೋಗಿದ್ವಿ ಅಲ್ಲ ಸೆಕೆಂಡ್ ಟೈಮ, ಅವಾಗ ತೊಗೊಂಡಿರೋದಿದ ಟಾಪು. ಚಂದ ಐತಿದ. ನಾನು ಇದನ್ನು ಹಾಕೊಂಡ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ, ಹಾಗಾಗಿ ಎಲ್ಲಾದರೂ ಹಾಕೊಳ್ಳೋಣ ಅಂತ ಹೋಗಿದ್ನ. ಅಲ್ಲಿ ಒಯ್ದಿದ್ನಿ. ಆ ಕಡೆ ಹಾಕೊಂಡ್ರೆ ಬಿಸ್ಲಾಗ ನಾನು ನೋಡೇ ಕದ್ದು ಮುಚ್ಚೋಕ್ಕಾರ ಅವ್ರು ಬೈತೀನಂತೇಳಿ. ಬೆಲ್ಟ್ ಐತಿ ಇದಕ್ಕೆ, ಚಂದ ಆಕೈತಿ ಇದು. ಇದ್ರ ಜೊತೆ ಬ್ಲೂ ಪ್ಯಾಂಟ್ ಅಥವಾ ಪಿಂಕ್ ಪ್ಯಾಂಟ್ ಆದ್ರೆ ಮಸ್ತ್ ಐತಿ. ಹಿಂಗೈತಿ ಇದು. ಅವ್ರು ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ನೋಡ್ರಿ. ಏನಿಗೆ ಕೇಳ್ತೀವಿ ಡ್ರೆಸ್ಸಿಗೆ ಎಂತ ಚಂದ ಐತಿ ಇದು. ಕಲರ್ ಐತಿ, ಮಸ್ತ್ ಐತಿ. ಅವ್ರು ಚಿಕ್ಕಪೇಟೆ ಇಲ್ಲ ತಿರುಗೇಡಿ ಇದೊಂದು ಅವ್ರು ಏನು ತಗೊಳ್ಳೇ ಇಲ್ಲ, ಬೈತಾರಂತೇಳಿ ಇದೊಂದು ತಗೊಂಡಿರೋದು ನಾನು. ಅವತ್ತು ತೋರ್ಸೇನೂ ಇಲ್ಲ, ಗೊತ್ತಿಲ್ಲ, ನಂಗೆ ನೆನಪಿಲ್ಲ. ಅದ್ರ ರೇಟ್ ಜಾಸ್ತಿ ರೀ, ರೇಟಿನ ತಕ್ಕಂತ ಅರಿವಿಲ್ಲ. ಇದನ್ನು ತೊಳೆದು ಹಾಕ್ಬೇಕು. ಊಟ ಮಾಡಾಕತ್ತಿದ್ವಿ, ಅವಾಗ ಯಾರೋ ಏನು ಮಾಡಕ್ಕೆ ಹೋದ್ರು ನಿಮ್ಮ ಕೈಯಾಗಿನ ತಾಟ ದಬ್ಬ ಬಿದ್ದುಬಿಡ್ತ. ಹಿಂಗೆ ತುದಿಕ್ಕೆ ಆಗ ಬಿಸಿ ಸಾರು ಸುಡಾಕತ್ತಿದ್ದೆ, ತುದಿಕ ಹಿಡ್ಕೊಂಡು ಹಿಂಗೆ ಕಲಸ್ಕೊಳಕದಿದ್ನಿ. ಹಿಂಗೆ ನನ್ನ ತಾಟ್ನಾಗ ಬಿತ್ತಲ್ಲ, ದಬ್ಬ ಬಿದ್ದುಬಿಡ್ತೆ. ಇದಕ್ಕೆಲ್ಲ ದಡಿಗೆಲ್ಲ ಸಿಡಿದು ಬಿಟ್ಟೈತೆ ಸಾರು ಅನ್ನ ಹಾಕಿ. ಇದ್ರಾಗಿಂದ ಎಕ್ಸ್ಟ್ರಾ ಬ್ಲೌಸ್ ಓದಿದ್ವಿ ನಾನು. ಇದು ಎಷ್ಟು ವರ್ಷ ಆತಂತಂದ್ರೆ ಒಂದು 4 ವರ್ಷ ಆತ ಅಂತ ಸ್ಟಿಚ್ ಮಾಡಿ ಬ್ಲೌಸ್, ಅಥವಾ 3 ವರ್ಷ, ಮಿನಿಮಮ್ 3 ವರ್ಷನಾದರೂ ಆಗಿರ್ಬೋದು ಅಂತ ಅನ್ಕೋತೇನೆ ನಾನು. ಯಾಕಂದ್ರೆ ಒಂದ್ಸಲನೂ ವೇರ್ ಮಾಡೇನೇ ಇಲ್ಲ. ಚಂದ ಬಾಳಿಗೈತಿ ಇದು. ಇದೊಂಥರ ಬೇರೆ ಡಿಸೈನ್ ಇಟ್ಟೇನಿ, ಕಾಣಿಸ್ತೈತಿಲ್ಲ. ಸ್ಲೀವ್ ಮಸ್ತ್ ಅದ. ಮೊದಲೆಲ್ಲ ನಾನು ಇಷ್ಟ ಇರ್ತಿದ್ದು ಸ್ಲೀವ್, ಏಕೆಂದ್ರೆ ಇನ್ನೂ ಕಿರಿ. ನಾನು ಉದನ್ ತೊಳೆದು ಹೊಲಿಸ್ತೇನೆ, ಅವು ಬೈತಾ ಚಂದ ಆಗಂಗಿಲ್ಲ ಅಂತ. ಈ ಥರ ಸ್ಲೀವ್ ಐತಿ. ಇದ್ರೊಳಗೆ ಲೈನಿಂಗ್ ಹಚ್ಚಿಲ್ಲ, ಇದನ್ನ ಡಬಲ್ ಅರ್ಬಿ ಹಚ್ಚೀನಿ. ಇವೆಲ್ಲ ಫುಲ್ ಟ್ರೆಂಡಲ್ಲಿದ್ದಾಗ ತೊಗೊಂಡು ಹೊಲ್ಕೊಂಡಿರೋದು. ಅದ್ರ ಒಂದ್ಸಲನೂ ವೇರ್ ಮಾಡಿಲ್ಲ. ಇದು ನಾನಾ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿರೋದು. ಇಷ್ಟು ಮಸ್ತ್ ಪರ್ಫೆಕ್ಟಾಗಿ ಕುಂತೈತಂತಂದ್ರೆ ಇದು ಮಸ್ತ್ ಅಂದ್ರೆ ಮಸ್ತ್ ಕುಂತ. ಬಿಸ್ಲಾಗಿ ಎದಕ್ಕೆ ತಿರುಗ್ತಿರೋ ನಿಮ್ಮ ನೆಕ್ಕು ಎಲ್ಲ ಮಸ್ತ್ ಫಿಟ್ಟಿಂಗ್ ಕುಂತೈತೆ. ನಾನು ಏನು ಮಾಡ್ತೇನೆ ಅಂದ್ರೆ ಮರ್ತಾ ಬಿಡ್ತೇನೆ ಇಲ್ಲ ನಾನು. ಸ್ಲೀವ್ ನೋಡಿ ಸುಮ್ಮನೆ ಹಂಗೆ ಹಾಕೊಂಡು ತೋರಿಸ್ತೇನೆ. ಆದರೂ ಇದು ಸ್ವಲ್ಪ ಉದ್ದ ಐತೆ. ಹಿಂಗೆ ನೋಡ್ರಿ ಎಷ್ಟು ಚಂದ ಆಕೈತಲ್ಲ ಇದು. ಯಾವಾಗಾರ ವೇರ್ ಮಾಡ್ತೀನಿ. ಅದ್ರ ಕೂಡ ವೇರ್ ಮಾಡ್ಬೇಕಂತ ಓದಿದ್ದು ನಾನು ಇದನ್ನು. ಅದ್ರ ಕೂಡ ರೇಟ್ ಆದ್ರೂ ಚಂದ ಅನಿಸ್ತದೆ ಅಂತೇಳಿ ಅದೇ ಬ್ಲೌಸ್ ಅದು. ಇದು ಹೊಲಿಸಿ ಇರೋದು. ಇದು ನನ್ನ ಫ್ರೆಂಡ್
ಅವಳು ಸ್ಟಾರ್ಟಿಂಗ್ ಆಗ ಕಲ್ತಿದ್ದಾಳವ ಸ್ಟಿಚ್ ಮಾಡಿಸಿರೋದು. ಇದು ಸ್ಕ್ವೇರ್ ನೆಕ್ ಐತಿ. ಅಯ್ಯಪ್ಪ ಇನ್ನೂ ಹೋಗ್ಯಾನ ಹೋಗೋದಿಲ್ಲ. ಬಿಳಿದೊಂದು ಓದಿದ್ದೆ ಬ್ಲೌಸ್. ಇವನಿಷ್ಟು ಒಗೋದು ಮಡಿಚಿಡಬೇಕಾದ್ರೆ ರಾಮಾಯಣ ಮಹಾಭಾರತ ಮುಗಿದಿರ ಅಂತ ಅನ್ಕೋದು. ಇದ್ರೊಳಗೆ ಕೆಲವೊಂದಿಷ್ಟು ಇವನ್ನ ಇಯರಿಂಗ್ ವೇರ್ ಮಾಡ್ಬೇಕಂತ ಓದಿದ್ ನಾನು, ಆದ್ರೆ ವೇರ್ ಮಾಡೋಕ್ಕಾಗಲಿಲ್ಲ. ಇವು ನಾನು ಇಟ್ಕೊಂಡು ಹೋಗಿರೋ ಬಳಿ ಹಸಿರು ಬಳಿ, ಚಿಕ್ಕಿ ಬಳಿ ಅಂತಾರೆ. ಚಾಲು ಹಿಂಗೆ ಆಗೋಲ್ಲ, ಹಿಂಗಿಟ್ಟೆ ನೋಡ್ರಿ. ಹಾಂ, ಈ ಮೂಗುತಿ ಇದನ್ನು ಒಂದ್ಸಲನೂ ವೇರ್ ಮಾಡಿಲ್ಲ. ಮೂಗುತಿ ಕಾಣಿಸ್ತೈತೆ, ಕ್ಯಾಮ್ರಾ ಎಲ್ಲೈತಿ. ಚಂದ ಆಕೈತಿದ್ದೆ ನಾ ಅಲ್ಲಿ ಇಟ್ಕೊಂಡಿದ್ದು. ಚಂದ ಆಕೈತೆ ಅಂತಾನೆ ಅವು ಚಂದ ಆಕೈತಿ ಇಟ್ಕೊ ಅಂತಂದ್ರೆ. ಮೊದಲೆಲ್ಲ ದೊಡ್ಡವ್ರು ಇಂಥದ್ದು ಇರೋದಿದ್ರು. ಪ್ರೆಸ್ ಮಾಡ್ಕೊಳ್ಳಿದ್ದೇನೆ ಇಷ್ಟ. ಅದ್ರ ಅಗಲ ಐತಿದ್ದು 1,000 ರೂಪಾಯಿ ಇದಕ್ಕೆ. ಇದು ಸಿಲ್ವರ್ದ, ಅದಕ್ಕೆ ಗೋಲ್ಡ್ದು ಇದನ್ನು ಮಾಡಿರ್ತಾರೆ ನೋಡ್ರಿ. ಏನು ಅಂತಾರೆ ನಂಗೆ ನೆನಪಾಗಲ್ತು. ಚಂದ ಐತಲ್ಲ. ಬೆಂಗಳೂರು ಫಸ್ಟ್ ಟೈಮ್ ಹೋದಾಗ ತಂದಿರೋದು ಇದು. ಹೆಂಗೆ ಕಾಣಿಸ್ತೈತಿ ಹೇಳ್ರಿ, ಜೂಮ್ ಮಾಡಿ ನೋಡ್ರಿ. ಇದೊಂದು ಕಾಜಲ್ ಇದ್ರಾಗ ಉಳ್ಕೊಂಡೈತಿ. ಮತ್ತೆ ಎಲ್ಲಿ ಬಂದೇನೋ ಗೊತ್ತಿಲ್ಲ. ಇವು ಎಲ್ಲ ಅಕ್ಷತೆ ಕಾಳದ ನೋಡ್ರಿ. ಇದ್ರೊಳಗೆ ಹೆಂಗೆ ಹೋಗ್ಯಾವ ಅಂತ ಇವು. ಆ ಬ್ಲೌಸ್ ಪೀಸ್ ಇತ್ತಲ್ಲ ಅದ್ರೊಳಗೆ. ಹಾಂ, ಇವನ್ನೆಲ್ಲ ಸಜ್ಜು ಮಾಡ್ಕೋಬೇಕಾದ್ರೆ ಟೈಮ್ ಎಷ್ಟೊತ್ತು ಆಗ್ಬೋದು ಹೇಳ್ರಿ. ಈಗ 7 ನಿಮಿಷ ಆತು. ನಮ್ಮ ಮನೆಯವ್ರು ಆರಾಮ್ಸೆ ನಿದ್ದೆ ಮಾಡಾಕತ್ತಾರ. ನಾನು ಯಾವ್ಯಾವನ್ನ ತೊಳೆದು ಹಾಕೋದು ಯಾವ್ಯಾವನ್ನ ಇಲ್ಲ ಅಂಥೇಳಿ ಇಷ್ಟನ್ನು ಬೇರೆ ಮಾಡಿ ಉಳಿದಿದ್ದೆಲ್ಲ ತೆಗೆದಿಡ್ಬೇಕು. ಈಗ ಚೂರ ಸಮಾಧಾನ ಅಂತ ಅನ್ನಿಸ್ತು. ಯಾಕಂದ್ರೆ ಫುಲ್ ಟಯರ್ಡ್ ಅಂತ ಆಗ್ಬಿಟ್ಟಿತ್ತು ಬಾಡಿಗೆಲ್ಲ. ಬಾಡಿ ಟಯರ್ಡ್ ಆದ್ರೆ ಮನಸ್ಸಿಗೂ ಟಯರ್ಡ್ ಆಗೇ ಆಕೈತಲ್ಲ. ಬಾಡಿ ನೀಟಾಗಿತ್ತಂದ್ರೆ ಮನಸ್ಸು ನೀಟಾಗಿರ್ತೈತಿ, ಹೌದಿಲ್ಲ ಫ್ರೆಂಡ್ಸ್? ಹಾಂ, ಇನ್ನು ಬಳಿ ಒಂದು ಬಿಚ್ಚಬೇಕು. ಸಂಜೆನ ಕೆಲಸ ಮಾಡಿದೆ ಅಂದ್ರೆ, ನೀರಾಗ ಕೆಲಸ ಮಾಡಿದೆ ಅಂದರೆ ಇವು ಬಳಿ ಬಿಚ್ಚಂಗಿಲ್ಲ. ವ್ಯಾಸ್ಲೈನ್ ಹಚ್ಕೊಂಡ ಬಿಚ್ಚಬೇಕು. ಇನ್ನೊಂದು ಬಳಿ ಬಿಚ್ಚಿಟ್ಟು ಆಮ್ಯಾಗ ಒಗ್ಯಾಕೆ ಕುಂದ್ರಬೇಕು. ಹೋಗೋದ್ವಿ ಅಂದ್ರೆ ಕೈ ಫುಲ್ ಬಿಸಾಗ್ಬಿಡ್ತಾವೆ. ಅವಾಗೇನು ಇದು ಮಾಡೋಕ್ಕಾಗಂಗಿಲ್ಲ. ಇವತ್ತಿನ ನೋಡಿ ನಾನು ಇಲ್ಲಿಗೆ ಮುಗಿಸ್ತೀನಿ. ಹಾಂ, ಅಯ್ಯೋ ಇನ್ನೊಂದು ಸೀರೆ ಹೇಳಿಲ್ಲ ನಾನು. ಇವು ನಮ್ಮ ಕಿರಣ ನರದಿ ಬ್ಯಾಗ್ ಇಡಿಸ್ಲಿಲ್ಲ, ಹಂಗಾಗಿ ಇದು ಮದುವೆಗೆ ಹೋಗಿದ್ನಲ್ಲ, ಇದ್ರೊಳಗೆ ಏನು ಜಂಪರ್ ಪೀಸ್. ಹಾಂ, ಲೈನಿಂಗ್ ಅದು ಇದ್ರೊಳಗೆ ಬಂದಾಗ ಇದು ಫಿಟ್ಟಿಂಗ್. ನಾನು ಫಿಟ್ಟಿಂಗ್ ಹಿಡ್ಕೊಂಡಿರ್ತೇನೆ, ಸ್ವಲ್ಪ ಲೂಸ್ ಜಾಗಿನೇ ಹಿಡ್ಕೊಂಡಿರ್ತೇನೆ. ನೋಡಿ ಫಿಟ್ಟಿಂಗ್ ಮಾಡ್ಕೋಬೇಕು ಇದನ್ನು, ಯಾಕಂದ್ರೆ ಒಂಚೂರು ಲೂಸ್ ಆಗೈತೆ ಅದು. ಇದು ಬ್ಲೌಸ್ ಹಂಗಾರೆ ಮದುವೆ ದಿನ ಉಟ್ಕೊಂಡ್ರೆ ಚೆನ್ನಾಗೈತಲ್ಲ. ಸೀರೆ ಮಸ್ತ್ ಐತಿ. ಇದೇ ಸೀರೆ ನೋಡ್ರಿ ನನಗೆ ಕೊಟ್ಟಿರೋದು. ಅಲ್ಲೇ ಹೊಲ್ಯಾಕಂತ ಕೊಟ್ಟು ನಾನು ಹೊಲಿಸ್ಕೊಂಡ್ರೆ ಆಯ್ತು, ಮದುವೆ ದಿನ ಉಟ್ಕೊಂಡ್ರೆ ಆಯ್ತು ಅಂತ ಹೇಳಿ. ಹಂಗೆ ಯಾಕೋ ಸರಿ ಅನಿಸ್ಲಿಲ್ಲ. ಮತ್ತು ನಮ್ಮ ಲಕ್ಷ್ಮಿ ಇದು ಜಂಪರ್ ಕೊಟ್ಟಿದ್ದೀವಿ, ಅದು ಅಷ್ಟು ನೀಟಾಗಿ ಕುಂತಿರ್ಕಿಲ್ಲ. ಲಕ್ಷ್ಮಿ ನನ್ನ ಬೇಡ ಇಸ್ಕೊಂಡು ಇನ್ನೂ ಹೊಲ್ಕೊಳ್ಳೋ ಅಂತೀವಿ ಅಂತೇಳಿ ಅಂತಂದರು. ಹಾಗಾಗಿ ಮತ್ತು ಹೊಲ್ಯಾಕೆ ಸಿಕ್ಕಾಬಿಟ್ಟು ತುಟ್ಟಿ ಹಂಗೆ ಪ್ಲೇನ್ ಇಷ್ಟು. ನಮ್ಮ ಲಕ್ಷ್ಮೀದು ಒಂಚೂರು ಲೇಸ್ ಹಚ್ಚಿದ್ರೆ ಅಷ್ಟೊಂದು ಹಚ್ಚಿರ್ಕಿಲ್ಲ. ಅದು 200 ರೂಪಾಯಿ ತೊಗೊಂಡ್ರು. ಅದಷ್ಟೊಂದು ನೀಟಾಗಿ ಕುಂತಿರ್ಕಿಲ್ಲ. ಮತ್ತು ಬೇಡ ಸುಮ್ಮನೆ ಯಾಕಂತೇಳಿ ವಾಪಸ್ ಇಸ್ತೀವಿ. ಬ್ಲೌಸ್ ಹೊಲ್ಕೋತೀವಿ. ಇದನ್ನ ಏನಾದರೂ ರೌಂಡ್ ನೆಕ್ ಚಂದ ಅನ್ನಿಸ್ತಾವ್ರಿ. ಯಾವಾಗಲಾದ್ರೂ ಉಟ್ಕೊಳ್ಳೋಕತ್ತೈತೆ, ಉಟ್ಕೊಂಡಾಗ ನೋಡ್ತಿರಲ್ಲ. ಈ ಥರ ಕಲರ್ ಒಂದು ಇರಲಿಲ್ಲ ಅಂತ ಅನ್ಕೋತೀನಿ ನಾನು. ಏನು ನನಗೆ ಜಾಸ್ತಿ ಪಿಂಕ್ ಜಾಸ್ತಿ ಇದಾವೆ, ಪಿಂಕ್ ಮತ್ತು ಬ್ಲೂ ಅವ ಜಾಸ್ತಿ ಇದಾವೆ. ಇದು ಚಂದ ಐತಿ. ಏನಾದರೂ ಫಂಕ್ಷನ್ ಇದ್ದಾಗ ಉಟ್ಕೊಳ್ಳೋಣಂತ ಎಲ್ಲಾರು ಹೋದಾಗ, ಹೌದಿಲ್ಲ ಫ್ರೆಂಡ್ಸ್? ಬ್ಲೌಸ್ ಸ್ಟಿಚ್ ಮಾಡಿ ಆದಿಂದ ತೋರಿಸ್ತೀನಿ. ಈಗ ಏನಂತಾರೆ ಕುಚ್ಚು ಅಂದ್ರೆ ಮೊದಲದ ಆಲ್ರೆಡಿ ಅದೊಂದು ಏನೋ ಕೆಲಸ ತಪ್ಪಿತು. 1-2-3 ಸೀರೆ ಕುಚ್ಚು ಕಟ್ಕೋಬೇಕು. ಹಾಂ, ಇದ್ರೊಳಗಿನ ಬ್ಲೌಸ್ ಹೊಲ್ಕೊಳ್ಳೇಬೇಕು. ಇದ್ರೊಳಗೆ ರನ್ನಿಂಗ್ ಬ್ಲೌಸೇ ಬರ್ತೈತಿ. ಇದೇನೈತಲ್ಲ ಸೇಮ್ ಸೀರೆ ಇದೇ ಥರ ಬ್ಲೌಸ್ ಬರ್ತೈತಿ. ಇಂಥದ್ದು ಸೇಮ್ ಕೇಳಿದ್ರೆ ನಾನು ಇದಕ್ಕೆ ಎಷ್ಟಂದ್ರೆ 1800 ರೂಪಾಯಿ ಕೊಟ್ಟೇನಿ. ಮಸ್ತ್ ಐತಿ ಸೀರೆ.
ಕಾಟನ್ ಉಟ್ಕೊಂಡು ನಿಂದ್ರಂಗಿಲ್ಲ, ಏನಿಲ್ಲ, ಲೈಟ್ ವೆಯ್ಟ್ ಐತಿ. ನಾವು ಉಟ್ಕೊಂಡೇವು ಅಂತಲೂ ಅನ್ಸಂಗಿಲ್ಲ. ನಾನು ಸೀರೆ ಏನು ಸೇಲ್ ಮಾಡ್ತೇನಿಲ್ಲ, ಇಷ್ಟು ಲೈಟ್ ವೆಯ್ಟ್. ಮತ್ತು ಕಾಟನ್, ಪ್ಯೂರ್ ಕಾಟನ್ ಬರ್ತಾವ, ಹ್ಯಾಂಡ್ಲೂಮ್ ಪವರ್ಲೂಮ್ ಬರ್ತಾವ. ಇದು ಬಾರ್ಡರ್ ಚಂದ ಐತಿ, ಬಾರ್ಡರ್ ಈ ಥರ ಐತಿ. ಈ ಥರ ಬಾರ್ಡರ್ ಇದಕ್ಕೆ ಸ್ವಲ್ಪ ರೇಟ್ ಕಡಿಮೆ ಆಕೈತವೆ. ಇನ್ನೊಂಥರ ಇಳ್ಕಲ್ ಬಾರ್ಡರ್ ಬರ್ತಾವಲ್ಲ, ಅವು ರೇಟ್. ಮತ್ತು ಅದಕ್ಕೆ ಅವಕ್ಕೇನು ಅಂತಾರೆ, ನಮ್ಗೆ ಹೆಸರು ಬರೋಲ್ತ, ಅವಕ್ಕೆ ರೇಟ್ ಜಾಸ್ತಿ ಅಕ್ಕವ. ಇದು ಇಲ್ಲಿ ಒಳಗಂತೂ ಮಸ್ತ್ ಐತಿ. 1800 ರೂಪಾಯಿ ಅಂದ್ರೆ ಪಲ್ಲು ಇದು ಬರ್ತೈತಿ ರೇಷ್ಮೆ ಪಲ್ಲು ಬಂತಂದ್ರೆ ರೇಟ್ ಜಾಸ್ತಿನೇ ಇರ್ತೈತಿ. ರೇಷ್ಮೆ ಪಲ್ಲು ಬರಲಿಲ್ಲ ಅಂದ್ರೆ ರೇಟ್ ಕಡಿಮೆ ಇರ್ತೈತಿ. ಹಿಂಗೆ ನೋಡ್ರಿ, ಪಲ್ಲು ಮ್ಯಾಗ ಡಿಪೆಂಡ್ ಆಕೈತಿ. ನಮ್ಮ ಊರಾಗ ಇನ್ನೊಬ್ರು ಆಂಟಿಯರು ಕೇಳಿದ್ರು, ನೀವು ತೊಗೊಂಡಿದ್ದೀರ ಅದಕ್ಕೆ ಎಷ್ಟು ಅಂತೇಳಿ. ನಾನು ಫೋಟೋ ಇದ್ರೆ ಶೇರ್ ಮಾಡಂತೇಳಿ ನಾನು ಇಲ್ಲೇ ತೊಗೊಂಡೇನಿ. ಇದ್ರೊಳಗೆ ಈ ಥರ ಡಿಸೈನ್ದೊಳಗೆ ಬೇರೆ ಕ್ವಾಲಿಟಿ ಅದಾವ, ಶೇರ್ ಮಾಡ್ತೇನೆ. ನಾನು ಲೋಕಾಪುರದಾಗ ತೊಗೊಂಡಿರೋದು. ನನ್ನ ಫ್ರೆಂಡು ತೊಗೊಂಡು ಎಷ್ಟಂದ್ರೆ 3500 ಅಥವಾ 3000 ರೂಪಾಯಿ ಏನೋ ಕೊಟ್ಟಿನಿ. ಅದು ರೇಟ್ ಬಾರ್ಡರ್ ಐತಿ. ಅದು ಸ್ವಲ್ಪ ಸಿಲ್ಕ್ದೊಳಗೆ ಬರ್ತೈತಿ, ಬಟ್ ರೇಟ್ ಜಾಸ್ತಿ ಆತಂತ ಅನ್ನಿಸ್ತೇನೋ ನನಗೆ. ಅವಾಗ ನಾನು ಇನ್ನೂ ಸೀರೆ ಸೇಲ್ ಮಾಡಾಕತ್ತಿರ್ಕಿಲ್ಲ. ನಂಗೆ ಇಳ್ಕಲ್ದು ಕಾಂಟ್ಯಾಕ್ಟ್ ನಂಬರ್ ಐತಿ ಏನು ಇರಲಿಲ್ಲ ನನ್ನ ಹತ್ರ. ಇದ್ದಿದ್ರೆ ನಾನು ಇಲ್ಲಿ ಮಸ್ತ್ ಸೀರೆ ತೊಗೋತಿದ್ನೇನೋ. ಅದು 3000 ರೂಪಾಯಿ ಇದ್ರೊಳಗೆ ಮಸ್ತ್ ಬರ್ತಿದ್ದೇನೋ, ಗೊತ್ತಿಲ್ಲ. ಒಟ್ನಲ್ಲಿ ಕಲರ್ ಚೇಂಜ್, ರೆಡ್ ಬಾರ್ಡರ್ ಮಸ್ತ್ ಐತಿ, ಮೆತ್ತಗೈತಿ. ಇದಕ್ಕಿಂತ ಮೆತ್ತಗೈತಿ, ಯಾಕಂದ್ರೆ 3000 ರೂಪಾಯಿ ಅಲ್ಲ ಅದಕ್ಕೆ. ಹಾಗಾಗಿ ಕೆಲಸಲೂ ಉಟ್ಕೊಂಡಿಲ್ಲ. ಯಾವಾಗಲಾದರೂ ಉಟ್ಕೊಂಡಾಗ ಫೋಟೋ ಶೇರ್ ಮಾಡ್ತಾಳಲ್ಲ ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ಮಸ್ತ್ ಐತಿ. ಅದ್ರ ಬ್ಲೌಸ್ ಹೊಲ್ಕೊಂಡಿಲ್ಲ ನಾನು, ಗ್ರೀನ್ ಹಾಕೋತೇನಿಲ್ಲ, ಇದ್ರೊಳಗೆ ಮ್ಯಾಚ್ ಆಕೈತೆ. ಅದಕ್ಕೆ ಹೊಲ್ಕೋಬೇಕಂತ ಡಿಸೈಡ್ ಮಾಡಿ, ನಾವು ಬ್ಯಾಡ ಅಂತ ಅನ್ನಿಸ್ತೆ. ಈಗ ಹೊಲ್ಕೋಬೇಕಂತ ಡಿಸೈಡ್ ಮಾಡೀನಿ, ಹಂಗಾಗಿ ಈಗ ಹೊಲ್ಕೋತೇನೆ. ಬರೇನು ಪರ್ಕ್ಮಿನಿ ಬರೀ ಇಷ್ಟಕ್ಕೆ ಬರೀ ಇದನ್ನ ತೋರಿಸ್ಯಾಳ ಅಂತ ಅನ್ಕೊಳಕೋಗ್ಬೇಡ್ರಿ. ಇವತ್ತಿನ ಏನು ವಿಡಿಯೋ ಇಷ್ಟ ಇತ್ತು. ರೂಟೀನ್ ಅದು ಇದು ಏನಿಲ್ಲ, ಅಡುಗೆದು ಏನು ಮಾಡೇನೇ ಇಲ್ಲ. ಈಗ ಮಜ್ಜಿಗೆ ಸಾರು ಕಸೀನಿ, ನಮ್ಮ ಕಿರಣ ಮತ್ತು ಅವನ ಮಟ್ಟಲ್ಲ ಊಟ ಮಾಡಿದ್ರು. ಸಂಜೆಗೆ ಏನಾದರೂ ಮಾಡಿದ್ರಾತ. ಹಾಗಾಗಿ ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸ್ತೇನೆ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಾನು ಮತ್ತೆ ನಾನಿಲ್ಲಿ ರೆಸಿಪಿನ ಏನು ಶೇರ್ ಮಾಡಾಕತ್ತಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ಮಸಾಲೆ ದೋಸೆ ಮಾಡೋದು ಹೆಂಗಂತೇಳಿ. ಒಂದು ವೇಳೆ ನಿಮ್ಗೆ ಏನಾದರೂ ಮಸಾಲೆ ದೋಸೆ ಮಾಡೋದು ಬೇಕಂತಂದ್ರೆ ನಾನು ಯಾವ ಥರ ಮಾಡ್ತೀನಿ ತಿಳ್ಕೊಬೇಕಂತಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ಜಾಸ್ತಿ ಜನ ಮಾಡಿ ತೋರಿಸ್ರಿ ಅಂತಂತಂದ್ರೆ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಾವು ಬ್ರೇಕ್ಫಾಸ್ಟ್ ಮಾಡೋದನ್ನು ಕಡಿಮೆ, ಎಲ್ಲ ದೋಸೆ ಇಡ್ಲಿ ಈ ಥರ ಮಾಡೋದು ಭಾಳ ಕಡಿಮೆ. ಯಾವಾಗಲಾದರೂ ಅಷ್ಟೇ ಮಾಡಿರ್ತೀವಿ. ನಾನು ಫಸ್ಟಿನ ತೋರಿಸಿದ್ನಲ್ಲ, ಅದಕ್ಕೆ ರೆಡ್ ಚಿಲ್ಲಿ ಪೇಸ್ಟ್ ಮತ್ತು ಶೇಂಗಾ ಚಟ್ನಿ ಪುಡಿನ ಉದುರಿಸಿ ಅಷ್ಟೇ ಇಟ್ನಿ. ಈಗ ಮನ್ಯಾಗ ಸಣ್ಣ ಮಕ್ಳು ಇದ್ದು ಅಂದ್ರೆ ಖಾರ ಕಡಿಮೆ ಇರೋದನ್ನು ನಾವು ಇದನ್ನು ರೆಡ್ ಚಿಲ್ಲಿ ಪೇಸ್ಟ್ ಮಾಡಿ ಇಟ್ಕೋಬೇಕಾಕೈತಿ. ಖಾರ ಜಾಸ್ತಿ ಇರೋದಾದ್ರೆ ಮಕ್ಕಳಿಗೆ ತಿನ್ನೋಕೆ ಆಗಂಗಿಲ್ಲಲ್ಲ. ಈಗ ನಾನಿಲ್ಲೇ ಸೇಮ್ ಹೋಟೆಲ್ದಾಗ ಹೆಂಗೆ ಮಾಡ್ತಾರಲ್ಲ ಅದೇ ಥರ ಮಾಡ್ಕೊಂಡು ನೋಡ್ರಿ. ಈಗ ನಾನು 2 ವಿಧಾನದಲ್ಲೇ ದೋಸೆನ ಮಾಡ್ಕೊಂಡು ಇವ್ನು ಹಂಗೆ ಪ್ಲೇನ್ ಮಾಡ್ಕೊಂಡು ನಾನು ಈಗ ಏನು ಮಾಡ್ಬೇಕಂತಂದ್ರೆ ಕಡೆ ದೋಸೆ ಮಾಡೋದೆಲ್ಲ ಮುಗೀತು. ಲಾಸ್ಟಿಗೆ ಒಂದು ತವಾದಾಗ ಒಂದಿತ್ತು, ನಮ್ಮ ಅತ್ತೆಯರಿಗೆ ದೋಸೆ ಕೊಟ್ಟು ಕಳಿಸ್ಬೇಕಲ್ಲ, ಹಾಗಾಗಿ ನಮ್ಮ ಕಿರಣ್ ಕೈಯಾಗ ಕೊಟ್ಟು ಕಳ್ಸಾಕತ್ತಿದ್ನಿ, ಹೋಗಿ ಕೊಟ್ಟು ಬಾ ಅಂತೇಳಿ. ಏನಾದರೂ ನಾನು ಹಿಂಗೆ ಸ್ಪೆಷಲ್, ನಮಗಿದು ಸ್ಪೆಷಲ್ ಕೆಲವ್ರು ಡೈಲಿ ತಿಂತಿರ್ತಾರೆ, ಅಂಥವ್ರು ಸ್ಪೆಷಲ್ ಅಂತ ಅನ್ಸಂಗಿಲ್ಲ. ನಾವು ಯಾವಾಗಲಾದ್ರೂ ಅಷ್ಟು ಮಾಡ್ತೇವಲ್ಲ, ಅದು ನಮ್ಗೆ ಸ್ಪೆಷಲ್ ಹಿಂಗೇನಾದರೂ ಮಾಡಿದ್ನಿ ಅಂದ್ರೆ ನಮ್ಮ ಅತ್ತೆಯರ್ಗತಿ ಕೊಟ್ಟು ಕಳಿಸ್ತೇನೆ. ನಾನು ಅಲ್ಲಿ ಹೋಗಂಗಿಲ್ಲ. ಒಂದು ವೇಳೆ ಹಿಂಗೆ ಹುಡುಗರು ಯಾರಾದರೂ ಬಂದಿದ್ರಂದ್ರೆ ಅವ್ರ ಕೈ ಕೊಟ್ಟು ಕಳಿಸ್ತೇನೆ. ಯಾರೂ ಇರಲಿಲ್ಲ ಅಂದ್ರೆ ನಮ್ಮ ಅತ್ತೆ ಅವ್ರಿಗೆ ಬಾ ಅಂತೇಳಿ ನಾನು ಫೋನ್ ಹಚ್ತೇನೆ. ಅವರಿಲ್ಲಿ ನಾಷ್ಟ ಮಾಡೋಕ್ಕೆ ಇಷ್ಟಪಡೋಂಗಿಲ್ಲ, ಅದು ನನಗೂ ಗೊತ್ತಿಲ್ಲ ಯಾಕಂತೇಳಿ. ಹಾಗಾಗಿ ಬಂದ್ರೂ ಸಹಿತ ತೊಗೊಂಡು ಇಲ್ವಾ ಅಲ್ಲೇ ಹೋಗ್ತೇವೆ ಅಲ್ಲೇ ತಿಂತೇವೆ ಅಂತಂತಾರೆ. ಸರಿ ಆಯ್ತು ಅಂತೇಳಿ ನಾನು ಕೊಟ್ಟು ಕಳಿಸ್ತೇನೆ ನೋಡಿರಿ. ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಕಟ್ಟಿ ಮುಡ್ಕೊ. ಅಮ್ಮನ ಹತ್ರ ಕೊಡ್ಬಿಡ್ತೀನಿ. ಹ್ಞೂ, ಈಚೆ ಕಡೆ ಮನ್ಯಾಗ ಕೊಡು, ಮತ್ತೆ ಕೊಡ್ತೀನಿ.
ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಸಾಲೆ ದೋಸೆ ಮಾಡಿದ್ದೆ. ನಾನು ಮಸಾಲೆ ದೋಸೆ ಮಾಡೋದು ಈ ಶೇಂಗಾ ಚಟ್ನಿ ಪೌಡರ್ನೂ ಹಾಕೀನಿ, ಇವಾಳದ ರೆಡ್ ಚಿಲ್ಲಿ ಪೇಸ್ಟ್ ಬರ್ತೈತಿಲ್ಲ ಅದನ್ನು ಹಚ್ಚೀನಿ. ನಮಗೆ ಯಾವ ಥರ ಬೇಕು ನೋಡು ಆ ಥರ ನಾವು ಮಾಡ್ಕೋಬೋದು. ಈಗಲೇ ನಮ್ಮ ಮನೆಯವ್ರು ಸಾಂಬಾರು ಮತ್ತು ಹಾಕೊಂಡು ತಿನ್ನಕತ್ತಾರ. ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ. ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಅದೇ ಥರ ಮಸಾಲೆ ದೋಸೆ ಯಾರಿಗೆಲ್ಲ ಫೇವ್ರೇಟ್, ನೀವು ಹೊರಗಡೆ ಆಚೆ ಕಡೆ ಹೋದಾಗ ನಾವು ಯಾವಾಗಲೂ ಹೋಟೆಲಲ್ಲಿ ಮಸಾಲೆ ದೋಸೆನ ತೊಗೋತೀವಪ್ಪ ಅಷ್ಟಿಷ್ಟ ಅಂತ ಅನ್ನೋರ ಕಮೆಂಟ್ ಮೂಲಕ ತಿಳಿಸ್ರಿ. ನಮಗೇನಿದ್ರು ಜೋಳದ ರೊಟ್ಟಿನ ಇಷ್ಟ ನೋಡ್ರಿ. ನಾಷ್ಟಾಗೆ ಇಷ್ಟ ಪರೋಟನ ಆಗಂಗಿಲ್ಲ ನಮ್ಮ ಮಂದಿಗೆ, ಅಂದ್ರೆ ನನಗೆ ನಮ್ಮ ಮನೆಯವ್ರಿಗಂತೂ ಇಷ್ಟನ ಆಗಂಗಿಲ್ಲ. ಯಾವಾಗಲಾದರೂ ಅಷ್ಟ ಮಾಡಿರ್ತೇವೆ ನಾವು. ವೀಕ್ಲಿಗೊಮ್ಮೆನೂ ಮಾಡೋಂಗಿಲ್ಲ, ಮಂತ್ಲಿಗೊಮ್ಮೆನೂ ಮಾಡೋಂಗಿಲ್ಲ. ಮಾಡಿದರೆ 2 ತಿಂಗಳಿಗೊಮ್ಮೆ ಮಾಡಿದರೆ ಕೆಲವೊಂದು ಸಲ ಮಂತ್ಲಿ ಒಮ್ಮೆ 2 ವೀಕ್ಗೊಮ್ಮೆ ಮಾಡ್ತಿರ್ತೇವೆ. ಇಲ್ಲಾಂದ್ರೆ ಮಾಡೋದೇ ಇಲ್ಲ. ನಮ್ಮ ಮನೆಯವ್ರು ನಾಷ್ಟ ಮಾಡಾಕತ್ತಾರ. ಅವ್ರು ಹೆಂಗೆ ತಿನ್ನಲಿ ಹೆಂಗೆ ಬಿಡಲಿ ಅನ್ಕೊಂತ ತಿನ್ನಾಕತ್ತಾರ. ಯಾಕಂದ್ರೆ ಅವ್ರಿಗೆ ಇಷ್ಟನೇ ಆಗಂಗಿಲ್ಲ, ಒಂಚೂರು ಯಾವ ನಾಷ್ಟನೂ ಇಷ್ಟ ಆಗಂಗಿಲ್ಲ. ಹಾಗಾಗಿ ನಾನು ಹೇಳಿದ್ನಲ್ಲ, ನಿಮ್ಮ ಫೇವ್ರೇಟ್ ಬ್ರೇಕ್ಫಾಸ್ಟ್ ಯಾವುದು ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನಾಳೆ ಲಾಗು ಇದಕ್ಕಿಂತ ಮಸ್ತ್ ಲಾಗ್ ಬರ್ತೈತಿ. ಇದೇ ಥರ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತೀರಿ. ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಭೇಟಿ ಹಾಕೀನಿ. ಧನ್ಯವಾದಗಳು.